ಏನೋ ಮಾಡ್ಕೊಳ್ಳಿ. ಅದಕ್ಕೆ ನೀವು ಬರೀ ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ. ನಮ್ಮಪ್ಪ ಇಟ್ಟಿದ್ ಗುರಿ ಯಾವತ್ತೂ ಮಿಸ್ ಆಗಿಲ್ಲ, ಇವತ್ತು ನಿಮ್ಮಿಂದ ಮಿಸ್ ಆಗೋಯ್ತು. ಗಿನ್ನಿಸ್ ಬುಕ್ ಅಲ್ಲಿ, ಹಿಸ್ಟ್ರಿ ಬುಕ್ ಅಲ್ಲಿ ಎಲ್ಲ ಕಡೆ ಟಾಪ್ ಅಲ್ಲಿ ಬರುತ್ತೆ ನಿಮ್ ಹೆಸರು. ಹೌದತ್ಗೆ, ನೀವ್ ಇವತ್ತಿಲ್ಲ ಅಂದಿದ್ರೆ ನಮ್ಗಿಬ್ರಿಗೂ ಇಲ್ಲೇ ಸ್ನಾನ ಆಗಿರೋದು. ಜಸ್ಟ್ ಮಿಸ್ಸು. ಕಲೆಕ್ಟರ್ ಆಗಕ್ಕೆ ಏನೇನ್ ಬೇಕು ಅದನ್ನ ತಯಾರಿ ಮಾಡ್ಕೋಬೇಕು. ಕಲೆಕ್ಟರ್ ಆಗಕ್ಕೆ ಇರೋ ಎಕ್ಸಾಮ್ನೆಲ್ಲ ಬರಿಬೇಕು. ಅರ್ಥ ಆಯ್ತಾ? ಸಾಹೇಬ್ರೆ ನಮಸ್ಕಾರ. ಸಾರಿ ಅದಕ್ಕೆ, ಅಪ್ಪ ದೊಡ್ಡ ಶಾಕ್ ಕೊಟ್ರಲ್ಲ, ನಿಮ್ ರೂಮ್ ಅಂತ ಗೊತ್ತಾಗ್ದೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆ. ಸಾರಿ. ವಲ್ಲಭ, ನಿನ್ನೇನೋ ಕರಿಬೇಕು ಅನ್ಸ್ತದೆ, ಕರೀಲಾ? ಏನು? ಫ್ಯೂಚರ್ ಕಲೆಕ್ಟರ್ ಸಾಹೇಬ್ರೆ. ಅದಕ್ಕೆ ನೀವು ಬಿಡ್ತಿಲ್ವಾ? ಕೇಶೋಣ, ಏನೋ ಇದು? ಅದ್ ಸರಿ, ನಮ್ಮಪ್ಪ ಯಾಕೆ ಈ ತರ ಕಿತಾಪತಿ ಮಾಡಿದ್ರು? ಇಷ್ಟು ದಿನ ನನ್ಗೂ ನನ್ ತಮ್ಮಂಗೂ ತಲೆ ತಿಂತಿದ್ರು, ಈಗ ಮಾವನ್ ತಲೆ ಕೆಡ್ಸಿದಾರಾ? ಅಲ್ಲ, ಯಾರೋ ಹೇಳಿದ್ರು ಅಂತ ಅಪ್ಪ ಯಾಕೆ ಹಿಂಗ್ ಆಡ್ಬೇಕು? ನನಗೆ ನಂದೇ ಆದಂತ ಒಂದು ಗೋಲ್ಸ್ ಇದೆ, ನಾನು ಅದನ್ನ ಮಾಡ್ಬೇಕು. ಅದು ಬಿಟ್ಟು ಕಲೆಕ್ಟರ್ ಅಲ್ಲ ಅಂದ್ರೆ ಹೆಂಗೆ ಅದಕ್ಕೆ? ಮತ್ತೆ ನಿನಗೆ ಒಳ್ಳೆ ಹುಡುಗಿ ಸಂಬಂಧ ಬರಬೇಕು ಅಂತಂದ್ರೆ ನೀನು ಓದ್ಲೇಬೇಕು. ಈಗೆಲ್ಲ ನೀನ್ ಒಳ್ಳೆಯವನ, ನೀನ್ ಒಳ್ಳೆ ಮನೆತನದಿಂದ ಬಂದವನ ಅಂತ ನೋಡಲ್ಲ, ಡಾಕ್ಟ್ರ, ಕಲೆಕ್ಟ್ರ, ಇಂಜಿನಿಯರ್ ಅಂತ ನೋಡ್ತಾರೆ. ಹೌದು ಚಿಕ್ಕು, ಅಪ್ಪ ಹೇಳ್ತಿರೋದು ನೀನ್ ಒಳ್ಳೇದಕ್ಕೆ. ದಯವಿಟ್ಟು ಅವ್ರ ಮಾತು ಕೇಳು. ಅಲ್ಲ ಅಣ್ಣ, ಈಗ ಯಾರೋ ನನ್ ಕಲೆಕ್ಟರ್ ಆದ್ರೆ ಮಾತ್ರ ಹೆಣ್ ಕೊಡ್ತೀನಿ ಅಂದವರು ನಾನ್ ಕಲೆಕ್ಟರ್ ಆಗ್ಬಿಡ್ಬೇಕಾ? ನಾಳೆ ಯಾರೋ ಡಾಕ್ಟರ್ ಆಗು ಅಂತಾರೆ, ನಾನ್ ಡಾಕ್ಟರ್ ಆಗ್ಬೇಕಾ? ಇನ್ನೊಬ್ರು ಯಾರೋ ಡೈರೆಕ್ಟರ್ ಆಗು ಅಂತಾರೆ, ಆಕ್ಷನ್ ಕಟ್ ಹೇಳ್ಬೇಕಾ? ಇನ್ನೊಬ್ರು ಯಾರೋ ವ್ಯವಸಾಯ ಮಾಡು ಅಂತಾರೆ, ತೋಟ ಗದ್ದೆ ಎಲ್ಲ ಉಡ್ಕೊಂಡು ಹೋಗಕ್ ಆಗುತ್ತಾ ಅಣ್ಣ? ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯವಲ್ಲಬಾ? ಅಷ್ಟಕ್ಕೂ ನಮ್ಮಪ್ಪಂಗ್ ತಾನೇ ಕಲೆಕ್ಟರ್ ಅಲಿಯಬೇಕಿರೋದು. ಮತ್ತೀಗ ಕಲೆಕ್ಟರ್ ಆಗ್ಬೇಕಾಗಿರೋರು ಯಾರು? ಹಲೋ, ಏನು ಫೇಸ್ ನನ್ ಕಡೆ ಟರ್ನ್ ಆಗ್ತಾ ಇದೆ? ನನ್ ಕೈಲೆಲ್ಲ ಕಲೆಕ್ಟರ್ ಆಗೋದಕ್ಕಾಗಲ್ಲ ಬಿಡಿ. ಹೌದೌದು ಕೇಶವ, ಈಗ ನೀನ್ ಕಲೆಕ್ಟರ್ ಆಗ್ಬಿಟ್ರೆ ನಿಮ್ಮ ಅಪ್ಪ ಕಟ್ಟಿರೋ ಗಿರಿಜಾ ಸ್ಟೋರ್ ಅನ್ನು ಸಾಮ್ರಾಜ್ಯ ನೋಡ್ಕೊಳ್ಳೋರು ಯಾರು? ಏನ್ ಮಾವ, ಕಾಮಿಡಿನಾ? ಇಲ್ಲಪ್ಪ, ಕಾಮಿಡಿ ಮಾಡುವಷ್ಟು ಪುರ್ಸೊತ್ ನನಗೆಲ್ಲಿದೆ? ನೀನೀಗ ಪ್ಲಾನ್ ಅಲ್ಲಿ ಇಲ್ಲ, ಫಾದರ್ ಪ್ಲಾನ್ ಅಲ್ಲಿ ಇದೆ ಅಂತ ಎಲ್ಲರೂ ಗೊತ್ತಿರೋ ವಿಚಾರನೆ. ಮಾಮ ಸುಮ್ನೆ ಇರು ಮಾಮ. ಈಗ ಈ ಕಲೆಕ್ಟರ್ ಅನ್ನೋ ಗಂಡಾಂತರದಿಂದ ಹೆಂಗ್ ಎಸ್ಕೇಪ್ ಆಗೋದು ಅಂತ ಹೇಳು. ಹತ್ತಿರ ಅಲಕಾನಂದ ನೋಡೋಳಿಮಯ್ಯ, ಇದು ನಿಮ್ಮ ಅಪ್ಪ ಅನ್ನೋ ದ್ರೋಣಾಚಾರ್ಯರು ನಿನಗೋಸ್ಕರ ಸೃಷ್ಟಿ ಮಾಡಿರೋ ಚಕ್ರವ್ಯ. ನಿನಗೆ ಭೇದಿ ಆದ್ರೂ ಪರವಾಗಿಲ್ಲ, ಅಭಿಮನ್ಯನ ತರ ಭೇದಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಚಿಕ್ಕು, ಇದು ಅಪ್ಪನ ಆಸೆ ಕಣೋ. ಮಗನಾಗಿ ಇದನ್ನ ಈಡೇರಿಸಬೇಕಾಗಿರೋದು ನಿನ್ ಕೆಲಸ. ನಿನಗೇನ್ ಸಹಾಯ ಬೇಕು ಕೇಳು, ನಾನು ಮಾಡ್ತೀನಿ. ಬಟ್ ಪ್ಲೀಸ್ ಇದೊಂದು ನೆರವೇರಿಸ್ಕೊಡ. ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತಿ ಗೌರಿ ಪ್ರಭಾಕರೇ ಕರರ್ಷ. ರೀ, ಇನ್ನು 4 ಗಂಟೆ, ನೀವ್ 5 ಗಂಟೆಗೆ ಎದ್ದೇಳೋದು, ಇಷ್ಟು ಬೇಗ ಯಾಕಿದ್ರಿ? ಗೊತ್ತಿದ್ದೇ ಇದ್ದಿದ್ದು ಗಿರಿಜಾ. ರಕ್ಷಾ, ಅಯ್ಯೋ, ಅವಳ್ಯಾಕೆ ಎಬ್ಬಿಸ್ತಾ ಇದ್ದೀರಾ? ರಕ್ಷಾ, ರಕ್ಷಾ, ಎದ್ದೇಳಮ್ಮ, ಹೋಗಿ ಮುಖ ತೊಳ್ಕೊ. ಈಗ್ಲಾ? ಹಾ, ರಾತ್ರಿ ಏನ್ ಹೇಳಿದ್ದೆ ನಾನು? ನೀನು ವಲ್ಲಭ ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಬೇಕು ಅಂತ ಹೇಳ್ದೆ ತಾನೆ? ಎದ್ ಮುಖ ತೊಳ್ಕೊಂಡು ಓದಕ್ ಬಾ, ಬೇಗ ಬಾ. ರಕ್ಷಾ, ಕಡೆ ಏನ್ ನಿದ್ಗಣ್ಣಲ್ಲಿ? ವಲ್ಲಭ, ಏ ವಲ್ಲಭ, ಏ ವಲ್ಲಭ, ನೀನಾ? ವಲ್ಲಭ ಎಲ್ಲೋ? ಏನ್ ಮಾಮ? ಬಾಬಾ ಬಂದಿದ್ದ. ನಿಮ್ ಬಾಬಾ ಬಂದ್ರು ನಾನೇನ್ ಮಾಡ್ಲಿ ಮಾಮ? ನಮ್ ಬಾಬಾ ಅಂದ್ರೆ ನಿಮ್ಮಪ್ಪ. ಅಪ್ಪ 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 ಅಪ್ಪ, ಮಧ್ಯರಾತ್ರಿಲಿ ನೀವೇನ್ ಮಾಡ್ತಿದ್ರಾ? ಏಯ್, ಏನೋ ಮಧ್ಯರಾತ್ರಿ?
ಬೆಳಗಿನ ಜಾವ 4 ಗಂಟೆ ಎದ್ ಮುಖ ತೊಳ್ಕೊಬಾ. ಯಾಕೆ? ನಿನ್ನೆ ರಾತ್ರಿ ಹೇಳ್ದೆ ತಾನೆ ನೀನು ರಕ್ಷಾ ಇಬ್ರು ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಬೇಕು ಅಂತ. ಬಾ ಓದಕ್ ಬಾ. ವಾ, ಆದ್ರೆ ಕಲೆಕ್ಟರ್ ಆಗೋದಕ್ಕೆ ಬೇಕಾಗಿರೋ ಬುಕ್ಸ್ ನಾನು ಇನ್ನು ತಗೊಂಡೇ ಇಲ್ವಲ್ಲಪ್ಪ. ಬಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಹತ್ರ ಏನ್ ಬುಕ್ ಇದೆ ಅದನ್ನೇ ಓದಿ ಕಲೆಕ್ಟರ್ ಆಗು. ಬಾ ಓದಕ್ಕೆ. ಹೋಗ್ಕಂದ ಹೋಗಿ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆ ಹಾಕೊಂಡು ಮಡಿ ಬಟ್ಟೆ ಆರದ್ರೊಳಗೆ ಚೆನ್ನಾಗಿ ಓದ್ಬಿಡು. ಹೋಗಪ್ಪ ಹೋಗ್ಕಂದ. ಅದವ ನಮ್ಮ ವಲ್ಲಭ ಭಾವ ಹೇಳ್ದಂಗೆ ಚೆನ್ನಾಗಿ ಓದ್ಬಿಟ್ಟು ಈ ಸಿನಿಮಾ ಥಿಯೇಟರ್ ಟಿಕೆಟ್ ಕಲೆಕ್ಟ್ ಆದ್ರೆ ನಾವು ಫ್ರೀಯಾಗಿ ಸಿನಿಮಾಗೆ ಹೋಗ್ಬೋದಲ್ವಾ? ಮಾವ ಅದು ಥಿಯೇಟರ್ ಸಿನಿಮಾ ಕಲೆಕ್ಟರ್ ಅಲ್ಲ, ಡಿಸ್ಟ್ರಿಕ್ಟ್ ಕಲೆಕ್ಟ್ರು. ಓ ಹಂಗಾರೆ ಇಡೀ ಡಿಸ್ಟಿಕ್ ಅಲ್ಲಿ ಯಾವ ಥಿಯೇಟರ್ಗೆ ಆದ್ರೂ ನಾವು ಫ್ರೀಯಾಗಿ ಹೋಗ್ಬೋದು. ಮಾವ ದಯವಿಟ್ಟು ಮಲ್ಕೋ, ನಿದ್ದೆ ಬರ್ತಿದೆ. ಐದು ಗಂಟೆಗೆ 45 ನಿಮಿಷ ಇದೆ. ನಾನು 5 ಗಂಟೆಗೆ ಎದ್ದು ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲ ಕಣೆ ಕೋತಿ, ಈ ಮಿಡ್ ನೈಟ್ ಅಲ್ಲಿ ಅಪ್ಪ ಯಾಕೆ ಈ ರೇಂಜ್ ಟಾರ್ಚರ್ ಇಕ್ತಾ ಇದಾರೆ? ಗೊತ್ತಿಲ್ಲ ಅಣ್ಣ. ಈ ಗೌರ್ಮೆಂಟ್ ಜಾಬ್ ಹುಳನ ಅಪ್ಪನ ತಲೆಗೆ ಯಾರು ಬಿಟ್ರು ಸಿಗ್ಲಿ ನಮ್ ಕೈಗೆ ಜುಟ್ಟು ಕಿತ್ತಾಕ್ತೀನಿ. ಏನಾಯ್ತು? ಅಪ್ಪ ಬಂದ್ರ? ಅಪ್ಪ ಇವಾಗ 5 ಗಂಟೆಗೆ ಎದ್ದು ಬರ್ತಾರೆ. ಇಲ್ಲ ನಾವು ಓದ್ತಿದೀವ ಅಂತ ಚೆಕ್ ಮಾಡಕ್ಕಾದ್ರು ಬರ್ತಾರೆ. ಯಾಕೆ ಬಯಸ್ಕೋತೀಯಾ? ನಿಂಗೆ ಅಷ್ಟು ನಿದ್ದೆ ಬರ್ತಾ ಇದ್ರೆ ಗ್ರೇಟ್ ರಕ್ಷಾ ಒಂದು ಐಡಿಯಾ ಕೊಡ್ತೀನಿ, ತಗೋತೀಯಾ? ಹೇಳು. ಬುಕ್ನ ಹೀಗೆ ಹಿಡ್ಕೊಂಡು ಹಾಗೆ ಮಲಗ್ಬಿಡು. ಅವಾಗ ನೋಡ್ದವ್ರಿಗೆ ನಾವು ಓದ್ತಿದೀವಿ ಅನ್ಸುತ್ತೆ, ಆದ್ರೆ ನಾವು ನಿದ್ರಾದೇವಿ ಆಸನದಲ್ಲಿ ಸುಖವಾಗಿ ಮಲಗಿರ್ತೀವಿ. ಗ್ರೇಟ್ ಕಣೆ ನೀನು. ಇವತ್ತು ನನ್ನ ತಂಗಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ನೀನ್ ಕಲೆಕ್ಟರ್ ಆಗೋದು ಗ್ಯಾರಂಟಿ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಇವಾಗ ದೀರ್ಘವಾಗಿ ಉಸಿರು ಹೇಳ್ಕೊಳ್ಳಿ, ಹಾಗೆ ಮೆತ್ತಗೆ ಉಸಿರು ಬಿಡಿ. ಹಾ ಗುಡ್. ಇವಾಗ ಎದ್ದೇಳಿ. ಇಷ್ಟೊತ್ತು ನಾನು ಮಾಡಿಸಿದ್ನಲ್ಲ ಇದನ್ನ ಶವಾಸನ ಅಂತ ಹೇಳ್ತಾರೆ. ದಿನಾ ಬೆಳಗ್ಗೆ ಮರಿದಂಗೆ ಇದನ್ನ ಅಭ್ಯಾಸ ಮಾಡ್ಬೇಕು, ಸರಿನಾ? ಓ ಮಾವ, ಯಾವಾಗ ಬಂದ್ರಿ? ಕಾಫಿ, ಟೀ, ಬಾದಾಮಿ ಹಾಲು ಏನ್ ತಗೊಳ್ತೀರಾ? ಇದೇನ್ ಮಾವ ಬಕೆಟ್ ಅಲ್ಲಿ ನೀರ್ ತಗೊಂಡ್ ಬಂದಿದ್ದೀರಾ? ಮಾವ ಬೆಳಗ್ಗೆನೆ ಗಿಡಕ್ಕೆಲ್ಲ ನೀರ ಹಾಕಿದೀನಿ. ಅದು ಮಾವ, ನಾನು ರಕ್ಷಂಗೆ ವಲ್ಲಭಂಗೆ ಯೋಗಾಸನ ಮಾಡಿಸ್ತಿದ್ದೆ. ಯೋಗ ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚುತ್ತೆ, ಏಕಾಗ್ರತೆ ಬರುತ್ತೆ. ಹೌದು, ಅದಕ್ಕೆ ಯೋಗ ಮಾಡಿ ನನ್ಗೆ ಹೋದ ವರ್ಷ ಓದ್ಕೊಂಡಿದ್ದೆಲ್ಲ ನೆನ್ಪು ಬಂದ್ಬಿಡ್ತು. ನಂಗೂ ಅದಕ್ಕೆ ನೋಡಿದ್ರ ಮಾವ, ನಮ್ಮಪ್ಪನೂ ಅಷ್ಟೇ ದಿನಾ ಬೆಳಗ್ಗೆ ಯೋಗಾಭ್ಯಾಸ ಮಾಡಿಸ್ತಿದ್ರು. ನನಗೆ ಗೌರ್ಮೆಂಟ್ ಕೆಲಸ ಸಿಗೋದಕ್ಕೆ ಇದು ಒಂದ್ ಕಾರಣನೇ. ಏನು ಯೋಗಾಸನ ಇದು? ನನ್ನ ಹತ್ರ ಕತೆ ಎಲ್ಲ ಹೇಳೋದು ಬೇಡ. ಗೊರ್ಕೆ ಸೌಂಡ್ ಕೇಳಿಸ್ತಾ ಇತ್ತು ನನಗೆ. ಗೊರ್ಕೆ ಮಾವ, ಅದು ಗೊರ್ಕೆ ಅಲ್ಲ ಮಾವ, ಅದು ವ್ಯಾಘ್ರಾಸನ ಅಂತಾರೆ. ಹಾ ಮಾವ, ವ್ಯಾಘ್ರಾಸನ. ವ್ಯಾಘ್ರ ಅಂದ್ರೆ ಹುಲಿ, ಹುಲಿ ಅಂದ್ರೆ ವ್ಯಾಘ್ರ ಮಾವ. ವ್ಯಾಘ್ರಾಸನ ಗೊತ್ತಿಲ್ವಾ? ಇರಿ ಒಂದ್ ನಿಮಿಷ, ನಾನೇ ತೋರಿಸ್ತೀನಿ. ಶಾಕಿನಿ, ರಂಗಿನಿ, ಕನ 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 ರುದ್ರಿಣಿ, ಮೋಹಿನಿ, ಮಿಂಗಿನಿ, ಮೋಹಕಾಯಿನಿ. ಇದನ್ನೇ ಮಾವ ವ್ಯಾಘ್ರಾಸನ ಅಂತಾರೆ. ಈ ಆಸನ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ನಮ್ ದೇಹಕ್ಕೆ.
ಏಕಾಗ್ರತೆ ಹೆಚ್ಚಾಗತ್ತೆ, ಉಸಿರಾಟ ಸಲೀಸಾಗತ್ತೆ, ಇನ್ನು ಏನೇನೋ ಉಪಯೋಗ ಇದೆ ಮಾವ ಇದರಿಂದ. ಅದಕ್ಕೆ ಮಾವ ಅದನ್ನೇ ಇವ್ರಿಬ್ರಿಗೂ ಹೇಳ್ಕೊಡ್ತಾ ಇದ್ದೆ. ಆ ಶಬ್ದನೇ ನಿಮಗ್ ಕೇಳಿಸಿ ಈ ತರ ಬಂದಿದ್ದೀರಾ ಅನ್ಸುತ್ತೆ. ಏನೋ ಮಾಡ್ಕೊಳ್ಳಿ. ಅದಕ್ಕೆ ನೀವು ಬರೀ ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ. ನಮ್ಮಪ್ಪ ಇಟ್ಟಿದ್ ಗುರಿ ಯಾವತ್ತೂ ಮಿಸ್ ಆಗಿಲ್ಲ, ಇವತ್ತು ನಿಮ್ಮಿಂದ ಮಿಸ್ ಆಗೋಯ್ತು. ಗಿನ್ನಿಸ್ ಬುಕ್ ಅಲ್ಲಿ, ಹಿಸ್ಟ್ರಿ ಬುಕ್ ಅಲ್ಲಿ ಎಲ್ಲ ಕಡೆ ಟಾಪ್ ಅಲ್ಲಿ ಬರುತ್ತೆ ನಿಮ್ ಹೆಸರು. ಹೌದತ್ಗೆ, ನೀವ್ ಇವತ್ತಿಲ್ಲ ಅಂದಿದ್ರೆ ನಮ್ಗಿಬ್ರಿಗೂ ಇಲ್ಲೇ ಸ್ನಾನ ಆಗಿರೋದು. ಜಸ್ಟ್ ಮಿಸ್ಸು. ಹೌದು, ನಿಮ್ಗೆ ಯೋಗಾಸನ ಎಲ್ಲ ಮಾಡಕ್ ಬರುತ್ತಾ ಅದ್ಕೆ? ಬರಲ್ಲ. ಅದು ನಾನ್ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ PT ಮಿಸ್ಟ್ರು ಹೇಳ್ಕೊಟ್ಟಿದ್ರು. ಅದೀಗ ನೆನ್ಪಾಯ್ತು, ಉಪಯೋಗಕ್ಕೂ ಬಂತು. ನಮ್ಮ ಅದ್ಕೆ ಸಾಮಾನ್ಯದವ್ರಲ್ಲ ಬಿಡು. ಇವ್ರು ಓಡ್ತಿರೋ ಸ್ಪೀಡ್ ನೋಡಿದ್ರೆ ನಮ್ ಇಂಡಿಯಾಗೆ ಪ್ರೆಸಿಡೆಂಟ್ ಆಗ್ಬೋದು. ಆದ್ರೂ ನೀವಿಬ್ರು ಮಹಾನ್ ಕಳ್ರು. ಓದ್ಕೊಳ್ಳಿ ಅಂತ ಹೇಳಿದ್ರೆ ಮಲ್ಕೊಂಡಿದ್ರಿ ಅಲ್ವಾ? ನಾಳೆಯಿಂದ ಈ ತರ ಕಳ್ ಕೆಲ್ಸ ಮಾಡಿದ್ರೆ ನಾನಂತೂ ನೀವಿಬ್ರು ಸಹಾಯಕ್ ಬರಲ್ಲಪ್ಪ. ಹೋಗಿ ಮೊದ್ಲು ಯಾರಾದ್ರೂ ಒಬ್ರು ಸ್ನಾನಕ್ಕೆ ಹೋಗಿ. ಸೂರ್ಯ, ನಿನ್ ಧ್ವನಿ ಕೇಳಿಸ್ದಂಗಾಯ್ತು, ಕರ್ದ್ಯಾ? ಯಾರ ಜೊತೆ ಮಾತಾಡ್ತಾ ಇದ್ದಮ್ಮ? ಯಾರ ಜೊತೆ ಇಲ್ವಲ್ಲ. ಮತ್ತೆ ನಿಮ್ ಮಾತು ಕೇಳಿಸ್ತಾ ಇತ್ತು. ನಮ್ಮ ಮನೆಯವರೆಲ್ಲ ಒಳಗಡೆ ಇದ್ದಾರೆ. ನೀವ್ ಆಚೆ ಏನ್ ಮಾಡ್ತಾ ಇದ್ರಿ? ಅದಾ, ಎದುರುಗಡೆ ಮನೆ ನೋಡ್ಕೊಂಡು ಹಾಗೆ ಗೊಣಗ್ತಾ ಇದ್ದೆ ಕಣ. ಕಸ ಎಲ್ಲ ನಮ್ ಮನೆ ಬಂದ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಬೈತಾ ಇದ್ದೆ ನಾನು. ನೀನು ಆ ಮನೆಯವ್ರನ್ನ ಬೈತೀಯಾ? ಯಾಗಮ್ಮ ಸುಳ್ಳು ಹೇಳ್ತೀಯ? ನಮ್ ಮನೆ ಮಾನ ಮರ್ಯಾದೆನೆಲ್ಲ ಹರಾಜಾಗ್ದೋಳ್ ಮೇಲೆ ಯಾಕಮ್ಮ ಇಷ್ಟೊಂದು ಪ್ರೀತಿ ನಿಂಗೆ? ಇಲ್ಲ ಸೂರ್ಯ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಸುಮ್ನಿರಮ್ಮ, ತಪ್ಪೆಲ್ಲ ನಂದೆ. ಆ ನಂದ ನಮ್ ಮನೆ ಎದುರುಗಡೆ ಮನೆ ಕಟ್ಬೇಕಾರೆ ಅಕ್ರಮವಾಗಿ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಸಾಲಿ ಅಂತ ಸುಮ್ಮನೆ. ಆದ್ರೆ ಈಗ ಅದೇ ದೊಡ್ಡ ತಲೆನೋವಾಗಿದೆ. ಹೋಗಿ ಹೋಗಿ ನೀನಿದ್ಯಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಕಾಲ ಕಳೀತಾ ಇದೀಯ. ಚೇಚೆ, ಹಾಗೆಲ್ಲ ಏನು ಇಲ್ಲ ಕಣೋ. ನೋಡಮ್ಮ, ಇದೇ ಕೊನೆ. ಇನ್ನೊಂದ್ಸಲ ಯಾರಾದ್ರೂ ಈ ಮನೆಯವ್ರು ಅವ್ರ ಮನೆಯವ್ರ ಹತ್ರ ಮಾತಾಡ್ಬೇಕು, ನಾನಾಗ್ಲೇ ಏನ್ ಹೇಳದ್ನೋ ಅದನ್ನೇ ಮಾಡ್ಬಿಡ್ತೀನಿ. ಅವರು ಕೋರ್ಟು ಕಚೇರಿ ಅಲಿಯೋದನ್ನ ನೀನು ಕಣ್ಣಾರೆ ನೋಡ್ಬೇಕಾಗತ್ತೆ. ಇದೇ ಕೊನೆ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಅಯ್ಯೋ, ಇದೇನಿದು? ಇವನ್ ಹಿಂಗ್ ಅಂದ್ಬಿಟ್ಟ? ನಾನೇನಾದ್ರೂ ಸಮಸ್ಯೆ ಹುಟ್ಟಾಕ್ಬಿಟ್ನಾ? ಅಯ್ಯೋ ದೇವ್ರೆ.